ಹೇರ್ ಸೆಟ್ ಮಾಡಿಸ್ಕೊಂಬಿಟ್ರೆ ಅರ್ಧ ಕೆಲಸ ಸಾರ್ಟೆಡ್ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಸೊ ಇಂತ ನಾಟ್ ಬ್ಯಾಡ್ ಗೈಸ್. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ಅಲ್ಲಿ ಸ್ವಲ್ಪ ಸೇಕ್ ಆಗ್ಬಿಡ್ತು. ಅವ್ರ ಓನರ್ ಮಗ ಬಂದ್ಬಿಟ್ಟು ಎಗ್ರ ಆಡ್ತಿದ್ದ. ಫುಲ್ ಟೆನ್ಷನ್ ಅಲ್ಲಿ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ, ಇವತ್ತು ಸಿಕ್ಕಾಪಟ್ಟೆ ಟೆನ್ಸ್ ಫೀಲ್ ಆಗ್ತಿದೆ. ಐ ಡೋಂಟ್ ನಮ್ದೆ ವಾಚ್ ಇಟ್. ಮತ್ತೆ ಬಜಾರಿಗೆ ಅವರ ಎಂಟ್ರಿ ಆಗುತ್ತೆ. ಶೋರ್. ತುಂಬಾ ಜನ ನಂದೇ ಸಲೂನ್ ಅಂತ ಕೇಳ್ತಾರೆ, MG ಸಲೂನ್ ಅಂತ ಇರೋದ್ರಿಂದ. ಹೌದು ಗೈಸ್, ನಂದೇ ಸಲೂನ್. ನಾನು ಹೇಳಿದ್ನಲ್ಲ ತುಮಕೂರು ಹೋಗ್ಬೇಕು ಅಂದ್ರೆ, ತುಮಕೂರು ಸೈಡ್ ನಿಟ್ಟೂರ್ ಅಂತ ವ್ಲಾಗ್ ಮಾಡ್ಬೇಕು, ಸೈಕ್ ಆಗಿರೋದನ್ನ ವ್ಲಾಗ್ ಮಾಡ್ಬೇಕಂತ. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಹೆಲ್ಮೆಟ್ ಹಾಕೊಂಡ್ಮೇಲೆ ಗೊತ್ತಾಯ್ತು ವ್ಲಾಗ್ ಮಾಡಬೇಕಿತ್ತು ಅಂತ. ಸೊ ಹಾಗಾಗಿ ಐ ವಾಸ್ ಲೈಕ್ ಓಕೆ ಫೈನ್, ಮತ್ತೆ ಹೆಲ್ಮೆಟ್ ಬಿಚ್ಚಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಿಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಗೈಸ್, ಇಟ್ಸ್ ಅ ಇವೆಂಟ್ ನಮ್ಮ ಹಾಸನದಲ್ಲೇ ಇರೋದು. ಸೊ ನೆನ್ನೆ ಚಿಕ್ಕಮಂಗ್ಳೂರಲ್ಲಿ ಮುಗಿದ್ದು. ಆ್ಯಂಡ್ ವೈ ನಾಟ್ ಟು ಡೂ ವ್ಲಾಗ್ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ಸೋ ಏನಂತಂದರೆ ಇವತ್ತು ನನ್ನ ಕಾಲೇಜ್ ಸೀನಿಯರ್ ಅವರು. ಸೊ ಐಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ಅಟ್ ದ ಸೇಮ್ ಟೈಮ್ ನಾನು ಸ್ವಲ್ಪ 1% ನರ್ವಸ್ ಕೂಡ ಆಗಿದ್ದೀನಿ. ಯಾಕಂತಂದರೆ ತುಂಬ ಜನ ಗೊತ್ತಿರೋರಿದ್ದಾಗ ಹೋಸ್ಟ್ ಮಾಡೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಲೈಕ್ ಲೆಟ್ಸ್ ಸಿ ಹೌ ದ ಇವೆಂಟ್ ಗೋಸ್. ಆ್ಯಂಡ್ ಆಲ್ಸೋ ಈಗ ಸದ್ಯಕ್ಕೆ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ಔಟ್ಫಿಟ್ಗೆ ನನಗೆ ಜುವೆಲ್ಸ್ ಬೇಕಿತ್ತು. ಹಾಗಾಗಿ ಜುವೆಲ್ಸ್ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಆಲ್ಸೋ ವೀಡಿಯೋ ಶೂಟ್ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಆ್ಯಂಡ್ ಚಲೋ ಲೆಟ್ಸ್ ಗೋ. ಎಂತ ಎಡ್ವರ್ಟ್ ಮಾಡ್ತೀನಿ ಅಂದರೆ, ನಾನು ನಂದು ಇನ್ನೊಂದು ಮೊಬೈಲ್ ಇದೆಯಲ್ಲ, ಆ ಫೋನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ವ್ಲಾಗ್ ಮಾಡ್ಕೊಂಡಿದ್ದೆ ಫೋನಲ್ಲಿ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಈಗ ಲಾಕ್ ತಗೊಂಡು ಹೋಗಬೇಕು. ತೊಗೊಂಬರೋಣ ಫೋನ್, ಎಲ್ಲಿಟ್ಟು ಗೊತ್ತಿಲ್ಲ. ಫೈನಲಿ ನಾನು ಲೊಕೇಶನಿಗೆ ಬಂದಿದ್ದೀನಿ. ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಶ್ರೀಖರಿ ಜುವೆಲ್ಲರ್ಸ್ ರೆಂಟಲ್ ಅವ್ರಿಗೆ. ಕಾವ್ಯ ಅಕ್ಕ ಯಾಕೆ ಏನು ಕ್ಯಾಮ್ರಾ ಶೈತಾರ ಕೈಡ್ ಆಗ್ತಾ ಇದಾರೆ ಗೈಸ್. ಅವರು ಕೂಡ ರೀಲ್ಸ್ ಮಾಡ್ತಾರೆ, ವ್ಲಾಗ್ ಮಾಡ್ತಾರೆ. ಹಾಯ್, ಚೆನ್ನಾಗಿದ್ದೀರಾ? ಸೂಪರ್ ಆಗಿ. ಓಕೆ ಇದ್ದೀನಿ. ನಾನೇನು ರೆಡಿ ಆಗಿಲ್ಲ. ಯು ಆರ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ವಾ ಗರ್ಲ್ಸ್? ನೀವು ಹೆಂಗಿದ್ರು ಬ್ಯೂಟಿಫುಲ್. ಯಾಕೆ ತಲೆ ಕೆಡ್ಸ್ಕೊತೀರ? ನಾನೇನಾದ್ರು ಈಗ ಹೆಲ್ಮೆಟ್ ಯಾಕೆ ಬಿಚ್ತಿಲ್ಲ ಗೊತ್ತಾ ಗೈಸ್? ತಲೆ ತುಂಬ ಎಣ್ಣೆದ, ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಈ ಥರ ಬಂದಿರೋ ನಾನು. ಸೊ ಗೈಸ್, ಈಗ ಒಂದು ಸ್ವಲ್ಪ ಜುವೆಲ್ ಸೆಲೆಕ್ಟ್ ಮಾಡ್ತೀನಿ. ವ್ಲಾಗ್ ಮಾಡ್ತಿದ್ರೆ ಟೈಮ್ ಹೋಗುತ್ತೆ. ಸೊ ಯಸ್, ಸಡನ್ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಇಟ್ಸ್ ಓಕೆ. ಏನಾದರೂ ತುಂಬ ಗಾಬರಿ ಆಗಿದ್ರೆ ಹಾಕಕ್ಕೆ ಹೋಗಲ್ಲ ಬಿಡಿ. ಸೊ ಗೈಸ್ ನೋಡೋಣ. ನಿನ್ನ ಔಟ್ಫಿಟ್ಗೆ ಇದು ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ. ಹೌದಾ? ಅದೇ ಬ್ರೌನ್ ಔಟ್ಫಿಟ್ ಗೈಸ್. ನಾನು ಇವತ್ತು ಒಂದು ಔಟ್ಫಿಟ್ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾರ್ಮಲ್ ಮಾಡರ್ನೈಸ್ಡ್ ಆಗಿ ಹೋದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಐ ಥಾಟ್ ಆಫ್ ವೇರಿಂಗ್ ಜುವೆಲ್ಸ್. ಸೊ ಅದಕ್ಕೋಸ್ಕರ ಕಾವ್ಯಕ್ಕನ್ನು ಕಾಲ್ ಮಾಡಿ ಹೇಳಿದ್ದೆ. ಈಗ ಒಂದೆರಡು ಜುವೆಲ್ಸ್ ಆಪ್ಷನ್ಸ್ ನೋಡ್ಬಿಟ್ಟು ಲೆಟ್ಸಿದೆ. ಇಸ್ ಫೈನಲಿ ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ಅವರು ನನಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅಥವಾ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ. ನಾನು ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಜುವೆಲ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಂದೆ. ಇವಾಗ ಎಲ್ಲಿರ್ತಿದ್ದೇನೆ ಅಂತ ಬರೀತಾ ಇದ್ದೀನಿ. ಫೈನಲಿ ಐ ಆಮ್ ಬ್ಯಾಕ್ ಹೋಮ್. ಓಕೆ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಸ್ ಐ ಮೆನ್ಷನ್ ಬಿಫೋರ್, ನಾನು ವಿಡಿಯೋ ಶೂಟ್ ಕೂಡ ಪ್ಲಾನ್ ಮಾಡ್ತಿದ್ದೀನಿ. ಸೊ ವಿತಿನ್ 3:34 ಐ ಗೆಸ್ ನಾನು ರೆಡಿ ಇರಬೇಕು. ಅದಾದಮೇಲೆ ವಿಡಿಯೋ ಶೂಟ್ ಮಾಡಿಬಿಟ್ಟು ವೆನ್ಯೂಗೆ ಹೋಗಬೇಕು. ವೆನ್ಯೂ ಬಂದು ಪವನಪುತ್ರ. ಸೊ ಯಸ್ ಗೈಸ್, ಅಷ್ಟೇ ಸದ್ಯಕ್ಕೆ ಈಗ ಅಪ್ಡೇಟ್. ಸೊ ಏನೋ ಪಾರ್ಸೆಲ್ ಬಂದಿದೆಯಂತೆ. ನನಗೆ ಗೊತ್ತಿಲ್ಲ ಏನು ಆರ್ಡರ್ ಮಾಡಿದ್ದೀನಿ ಅಂತ. ಬಟ್ ಒಂದು ಮೈಕ್ ಆರ್ಡರ್ ಮಾಡಿದ್ದೆ, ಐ ಡೂ ರಿಮೆಂಬರ್. ಬಟ್ ಆ ಮೈಕ್ ಆ್ಯಕ್ಚುಲಿ ನನಗೆ 4 o'clock ಬರ್ತೀನಿ ಅಂತ ಹೇಳಿದರು. ಗೊತ್ತಿಲ್ಲ ಏನು ಪಾರ್ಸೆಲ್ ಇದೆ ಅಂತ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಗೈಸ್. ಆ್ಯಂಡ್ ಆಲ್ಸೋ ನನಗೆ ಹೇರ್ ಸೆಟ್ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೀರೋ ಅವ್ರ ಕಡೆಯಿಂದ ಏನೋ ಪಾರ್ಸೆಲ್ ಬಂದಿದೆ. ನೋಡೋಣ ಏನಿದೆ ಒಳಗಡೆ. ಐ ಗೆಸ್ ಬ್ಯೂಟಿ ಪ್ರಾಡಕ್ಟ್ಸೇ ಇರುತ್ತೆ. ಒಂದ್ಸಲಿ ಕಳಿಸ್ಕೊಟ್ಟಿದ್ರು, ಈ ಸರಿ ಮತ್ತೆ ಕಳಿಸಿದ್ದಾರೆ. ಏನಿದೆ ಅಂತ ಲೆಟ್ಸ್ ಸಿ ಗೈಸ್. ಸೊ ಸಮಥಿಂಗ್, ಐ ಮೀನ್ ಬಾಕ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಸಮಥಿಂಗ್ ಬ್ಲಷ್ ಆ್ಯಂಡ್ ಗ್ಲೂ ಅಂತ ಕೊಟ್ಟು ಕಳಿಸಿದ್ದಾರೆ. ಸೊ ಬ್ಲಷಸ್ ಇದೆ ಗೈಸ್, ಅಷ್ಟೇ. ಹೈಲೈಟರು ಅಷ್ಟೇ. ನಾನಿವಾಗ MG ಸಲೂನ್ಗೆ ಬಂದಿದ್ದೀನಿ. ಅದೇ ಔಟ್ಫಿಟ್ಟಲ್ಲಿ ಬಂದಿದ್ದೀನಿ, ಮನೇಲಿ ಇರೋ ಔಟ್ಫಿಟ್ಟಲ್ಲೇ. ಇನ್ನೇನು ಬರೀ ಹೇರ್ ಸೆಟ್ ಮಾಡಿಸ್ಕೊಂಡು ಹೋಗೋದಲ್ವಾ ಅಂತ. ಸೊ ಬನ್ನಿ, ಶಾರುಖ್ ಬಾಯ್ ಏನೋ ಊಟಕ್ಕೆ ಹೋಗ್ಬೇಕಂತೆ. ಸೊ ಶಾರುಖ್ ಬಾಯ್ ಈಗ ಮಾಡ್ಕೊಡ್ತಾರಾ ಇಲ್ವಾ ಲೆಟ್ಸ್ ಸಿ. ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. ಶಾರುಖ್ ಬಾಯ್ ಮಾಡ್ಕೊಡ್ತೀರಾ ಇಲ್ವಾ ಹೇಳಿ? ಈಗ ಮಾಡ್ಕೊಡ್ತಾರಂತೆ. ಆ್ಯಕ್ಚುಲಿ ಪವ್ಯಕ್ಕ ಇಲ್ಲ ಈಗ. ಸೊ ಗೈಸ್, ನಾನು ಏನೇ ಸರ್ವಿಸಸ್ ತಗೊಳ್ಳೋದಿದ್ರು ಇಲ್ಲ MG ಸಲೂನಲ್ಲೇ ತಗೊಳ್ಳೋದು. ತುಂಬ ಜನ ನಂದೇ ಸಲೂನ್ ಅಂತ ಕೇಳ್ತಾರೆ, MG ಸಲೂನ್ ಅಂತ ಇರೋದ್ರಿಂದ. ಹೌದು ಗೈಸ್, ನಂದೇ ಸಲೂನ್. ಸೊ ನಿಮಗೆ ಸರ್ವಿಸಸ್ ಬೇಕಾದರೆ ಬನ್ನಿ MG ಸಲೂನ್ಗೆ. ಎಸ್, ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಇಲ್ಲೇ ಬಂದೆ. ಹೇರ್ ಸೆಟ್ ಮಾಡಿಸ್ಕೊಂಡ್ಬಿಟ್ರೆ ಗೈಸ್, ಒಂದು ಹೇರ್ ಸೆಟ್ ಆಗಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ನನಗೆ. ಬಿಕಾಸ್ ಹೇರ್ ಚೆನ್ನಾಗಿ ಕಾಣಿಸಿದ್ರೆ
ಹೋಲ್ ಔಟ್ಫಿಟ್ ಡಟಾಗಿ ಎಲ್ಲದೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಶಾರುಖ್ ಬಾಯ್ ಹಾಯ್ ಹೇಳಿ. ಹಾಯ್ ಹೇಗಿದ್ದೀರಾ? ಓ ಆಕ್ಚುಲಿ ಶಾರುಖ್ ಬಾಯ್ಗೆ ಕನ್ನಡ ಜಾಸ್ತಿ ಬರಲ್ಲ, ಸ್ವಲ್ಪ ಮಾತ್ರ ಬರುತ್ತೆ, ಆದ್ರೂ ಅದ್ರಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ. ಯಾವ ತರ ಏನಿಲ್ಲ, ಹೇರ್ ಸೆಟ್ ಮಾಡಿ ಅಷ್ಟೇ. ಅಷ್ಟೇ ಕರ್ಲು ಸ್ವಲ್ಪ ಕಲ್ಸ್. ಎಸ್ ನನ್ನ ಕೂಲ್ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಉದ್ರೋಗ್ಬಿಡುತ್ತೆ ಫುಲ್ಲು ಅನ್ನೋ ಭಯ ಶುರು ಆಗ್ಬಿಟ್ಟಿದೆ ಗೈಸ್. ತುಂಬ ಥಿನ್ನಿಂಗ್ ಆಗಿದೆ, ಏನಂತ ಗೊತ್ತಿಲ್ಲ. ಸೊ ಒಂದ್ಸರಿ ಡಾಕ್ಟರಿಗೆ ತೋರಿಸ್ಬೇಕು. ಗೈಸ್ ಫೈನಲಿ ಹೇರ್ ಸೆಟ್ ಆಯಿತು, ಈಗ ಹೇರ್ ಸಾರ್ಟ್ ಆಯಿತು. ಸೊ ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಮಾಡಿಬಿಟ್ಟು ಏನೋ ವಿಡಿಯೋಗ್ರಾಫರಿಗೆ ಕಾಲ್ ಮಾಡಬೇಕು. ಸೊ ದ್ಯಾಟ್ಸ್ ಇಟ್ ಗೈಸ್. ಇವತ್ತೇನೋ ಇನ್ ಕರ್ಲ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಅವರು ಲಾಸ್ಟ್ ಟೈಮ್ ಇವೆಂಟ್ಗೆ ಔಟ್ ಕರ್ಲ್ಸ್ ಮಾಡಿದ್ರಾ, ಪಿಂಕ್ ಕಲರ್ ಔಟ್ಫಿಟ್ ಹಾಕಿದ್ನಲ್ಲ ಅದಕ್ಕೆ ಇನ್ ಕರ್ಲ್ಸ್ ಮಾಡಿದ್ರಂತೆ. ಸೊ ಈಗ ಔಟ್ ಕರ್ಲ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಬಟ್ ಅವರ್ ಏನು ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ಸ್ ಇಟ್ ಗೈಸ್. ಓಕೆ ಗೈಸ್, ಈಗ ಹೇರ್ ಸೆಟ್ ಎಲ್ಲ ಮಾಡಿಸ್ಕೊಂಡಾಯ್ತು. ಆ್ಯಕ್ಚುಲಿ ನಮ್ಮಮ್ಮ ಈಗ ಬಂದರು. ನನಗೆ ಔಟ್ಫಿಟ್ಗೆ ನಾನು ಒಬ್ಬಳೇ ಹೆಂಗಪ್ಪ ಹಾಕೊಳ್ಳೋದು ಅಂದ್ಕೊಳ್ತಿದ್ದೆ, ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಸೊ ಫೈನಲಿ ಅಮ್ಮ ಬಂದಿದ್ದಾರೆ, ಹೇರ್ ಸೆಟ್ಟಿಂಗ್ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೇರ್ ಸೆಟ್ ಮಾಡಿಸ್ಕೊಂಬಿಟ್ರೆ ಅರ್ಧ ಕೆಲಸ ಸಾರ್ಟೆಡ್ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಸೊ ಈಗ ನಾನು ರೀಲ್ಸ್ ಪ್ಲ್ಯಾನ್ ಶೂಟ್ ಮಾಡಿದ್ದೀನಿ. ಸೊ ಹಾಗಾಗಿ ರೀಲ್ ಶೂಟ್ ಮಾಡಬೇಕು. ಆಲ್ಸೋ ನನಗೆ ಇವತ್ತೇನು ಔಟ್ಫಿಟ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಕೀರ್ತಿ ಅವ್ರು ಕಳಿಸಿರೋದು ಬೆಂಗಳೂರಿಂದ. ಸೊ ಪಾಪ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್. ಹಳೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಆ ಔಟ್ಫಿಟ್ನ ಕಲೆಕ್ಟ್ ಮಾಡಿಕೊಡಿದ್ದೆ. ಸೊ ಈಗ ರೀಲ್ನ ಸ್ಟಾರ್ಟ್ ಮಾಡೋಣ ಗೈಸ್. ರೆಡಿ ಆಗ್ತಿದ್ದೆ, ಅಮ್ಮ ಬಿಸಿ ಬಿಸಿ ಊಟ ಹಾಕ್ಕೊಟ್ರು. ಸೊ ಪಲಾವ್ ಮತ್ತು ಮೊಟ್ಟೆ ಮಾಡಿಕೊಟ್ಟಿದ್ದಾರೆ. ಸೊ ಹೊಟ್ಟೆ ತುಂಬ ಊಟ ಆಯಿತು. ನಾನು ಹೆಂಗೂ ಎಳ್ನೀರು ಕುಡ್ಕೊಂಬಂದಿದ್ನಲ್ಲ ಸಾಕು ಅಂತ ಹಂಗೆ ಆರಾಮಾಗಿದ್ದೆ. ಬಟ್ ಅಮ್ಮ ಅಡುಗೆ ಮಾಡಿದ್ದು ಅದು ಪ್ಲಸ್ ಬೋನಸ್ ಸಿಕ್ಕಂಗಾಯಿತು. ಎಸ್ ಗೈಸ್, ಅಲ್ಲಿ ನಾನೀಗ ಕಂಪ್ಲೀಟಾಗಿ ರೆಡಿ ಆಗಾಯಿತು ಇವೆಂಟ್ಗೆ. ಈಗ ಟೈಮ್ ಆಲ್ಮೋಸ್ಟ್ ಲೈಕ್ 5:15 ಹತ್ತತ್ರ, ಅಲ್ಲ ಸಾರಿ 4:45 ಹತ್ತತ್ರ ಇದೆ. ಸೊ ನನ್ನ ವಿಡಿಯೋ ಶೂಟ್ ಪ್ಲ್ಯಾನ್ ಮಾಡಿದ್ದೀನಿ ಅನ್ನಲ್ಲ, ಅವರು ಕೂಡ ಆನ್ ದ ವೇ ಇದ್ದಾರೆ. ಸೊ ಹಾಯ್, ಲಿಖಿತ್ ಬಂದಿದ್ದಾನೆ ಇವತ್ತು. ನನಗೆ ಲಿಖಿತ ಹೆಲ್ಪ್ ಮಾಡ್ತಾ ಇರೋದು ವಿಡಿಯೋ ಶೂಟ್ ಮಾಡೋಕ್ಕೆ. ಸೊ ಫೋಟೋ ವಿಡಿಯೋ ಶೂಟ್ ವಾಡೆವರ್. ಸೊ ಲೊಕೇಶನ್ ನೋಡ್ತಾ ಇದ್ದೀವಿ, ಫೈನಲೈಸ್ ಮಾಡಿಬಿಟ್ಟು ಲೆಟ್ಸ್ ಸ್ಟಾರ್ಟ್ ದ ಶೂಟ್. ಓಕೆ ಲಿಖಿತ್? ಶೂಟ್ ಎಲ್ಲ ಮುಗಿಸಿದ್ವಿ. ಫೋಟೋಸ್ ಅಂತೂ ಅಮೇಝಿಂಗ್ ಆಗಿ ಬಂತು. ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿ ವಾಟ್ ಅ ಸಡನ್ ಸರ್ಪ್ರೈಸ್. ಯಾರು ಸಿಕ್ಕಿದ್ದಾರೆ? ಹಾಯ್ ಹೇಳಿ. ಇವ್ರು ಯಾರು ಗೊತ್ತಾ? ಹೇಳ್ತೀನಿ. ಹಾಯ್ ಅಪ್ಪು ಬ್ರೋ, ಚೆನ್ನಾಗಿದ್ದೀರಾ? ಗೈಸ್ ನನ್ನ ವಿಡಿಯೋ ಅಣ್ಣ ಕಳಿಸ್ತಾ ಇಲ್ಲ, ಕೇಳಿ ಸಾಕಾಯ್ತು. ನೆಕ್ಸ್ಟ್ ವೀಕ್ ಪಕ್ಕಾ ಬರ್ತೀವಿ. ಫುಲ್ ಬಿಸಿ ಆಗ್ಬಿಡುತ್ತೆ ಗೈಸ್. ಓಕೆ ವೆಯ್ಟ್, ಹೆಂಗ್ ಸಿಕ್ಕಿದ್ರು ಅಂದ್ರೆ ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ದೆ, ಸಡನ್ ಆಗಿ ಯಾರೋ ಮಿಲನ ಅನ್ನಂಗಾಯ್ತು. ನಾನು ಯಾರು ಅಂತ ನೋಡಿದಾಗ ಇಟ್ ವಾಸ್ ಅಪ್ಪು ಬ್ರೋ. ಹೇಳಿ, ಮಾತಾಡಿ, ನಾನೇ ಮಾತಾಡ್ತಾ ಇದ್ದೀನಿ. ಯಾವಾಗ್ಲೂ ಮಾತಾಡೋ ಕೆಲಸ ನಿಂದೆ. ಇದು ನನ್ನ ತಂಗಿ ಮದುವೆ ನಡೀತಿದೆ. ನಾನು ಹಿಂಗೆ ಎಂಟ್ರಿ ಕೊಟ್ಟೆ ಇಡ್ಕೇನೆ ಮಿಲನ ಅವರು ಇಲ್ಲೇ ಸಿಕ್ಕಿದ್ರು. ಸೊ ನನಗೂ ಖುಷಿ ಆಯ್ತು ನೋಡಿ. ನಮ್ಮ ಯಜಮಾನ್ರು ಇಲ್ಲೇ ಅವರೇ ನೋಡಿ ಜೋಕ್ಸ್ ಅಪಾರ್ಟ್. ಸೊ ಅಪ್ಪು ಬ್ರೋ ಸಿಕ್ಕಿದ್ರು. ಸೊ ನೆಕ್ಸ್ಟ್ ವೀಕ್ ಪಕ್ಕ ಇನ್ನೊಂದು ಎಪಿಸೋಡು ನಮ್ದು ಬರುತ್ತೆ. ನಮ್ದೇ ವಾಚ್ ಇಟ್. ಮತ್ತೆ ಬಜಾರಿ ಗೌರ ಎಂಟ್ರಿ ಆಗುತ್ತೆ. ಶೋರ್ ಇವರೇ ಹೀರೋ. ಹಾಗೆ ಇವರೇ ನಮ್ಮ ಕ್ಯಾಮ್ರಾಮನ್, ನಮ್ಮ ಬಜಾರಿ ಗೌರನ್ನ ಹಿಡಿದಿದ್ದು ಎಲ್ಲ ಇವರೇ. ಆಯ್ ಬ್ರೋ, ಚೆನ್ನಾಗಿದ್ದೀರಾ? ಓಕೆ ಬಾಯ್. ಇವಾಗ ನಾನು ವೆನ್ಯೂಗೆ ಹೋಗ್ತಾ ಇದ್ದೀನಿ. ಶೂಟ್ ಮಾಡ್ತಿದ್ವಿ ಅಲ್ಲಿ ತಿರುಮಲ ಚೌಟ್ರಿ ಹತ್ರ. ಏನು ಓನರ್ ಇದ್ರು, ಅವ್ರು ಸ್ವಲ್ಪ ಸೈಕ್ ಮಾಡ್ಬಿಟ್ರು. ಆಲ್ಸೋ ಗೈಸ್ ಏನ್ ಗೊತ್ತಾ, ಅಲ್ಲಿ ಇವತ್ತೇನು ಫಂಕ್ಷನ್ ನಡೀತದೆ ಅವ್ರು ನಮಗೆ ಗೊತ್ತಿರೋರೇನೆ. ಸೊ ನಾನೇನು ಅಪ್ಪೊಬ್ರು ಅಂತ ಹೇಳ್ತೀನಿ, ಅವ್ರ ತಂಗಿ ಮದ್ವೆನೆ. ನಾನು ಅವ್ರ ಕಡೆ ಅಂತ ಹೇಳಿದ್ರೆ ಮುಗ್ದೆ ಹೋಗೋದು ತರಲಿಲ್ಲ. ಸುಮ್ಮನೆ ಅಲ್ಲಿ ಸ್ವಲ್ಪ ಸೈಕ್ ಆಗ್ಬಿಡ್ತು. ಅವ್ರ ಓನರ್ ಮಗ ಬಂದ್ಬಿಟ್ಟು ಫುಲ್ ಎಗ್ರಾಡ್ತಿದ್ದ, ಹಂಗೆ ಹಿಂಗೆ ಅಂತ. ಸಿ ದೇರ್ ಇಸ್ ದ ವೇ ಅಲ್ವಾ ಟು ಸ್ಪೀಕ್. ಏನ್ ಫುಲ್ ರೂಢ ಮಾತಾಡ್ತಿದ್ದ. ಅದು ನೋಡ್ಬಿಟ್ಟು ಎಲ್ಲೋ ಒಂದ್ ಸೆಕೆಂಡ್ ಗ್ಲಿಚ್ ಆಗ್ಬಿಡ್ತು. ವ್ಲಾಗ್ ಮಾಡೋದು ನಿಲ್ಸ್ತೆ. ಅದಕ್ಕೆ ಹೇಳ್ತಾ ಇದ್ರು ಲಿಖಿತ್ ವ್ಲಾಗ್ ಮಾಡ್ಬೇಕು, ಸೈಕ್ ಆಗಿರೋದನ್ನ ವ್ಲಾಗ್ ಮಾಡ್ಬೇಕಂತ. ಸೊ ಸ್ವಲ್ಪನಾದ್ರೂ ಅಟ್ಲೀಸ್ಟ್ ಅವನು ರೆಸ್ಪೆಕ್ಟ್ಫುಲ್ ವೇಯಲ್ಲಿ ಮಾತಾಡ್ಬೋದು. ಇನ್ ಫುಲ್ ಯಾರದು, ನೀವ್ ಯಾಕೆ ಬಂದ್ರಿ, ಫುಲ್ ಗರಮ ಮಾತಾಡ್ತಿದ್ದಾನೆ. ಲೈಕ್ ಓ ಗಾಡ್, ವಾಟ್ಸ್ ರಾಂಗ್ ವಿತ್ ದಿಸ್ ಗಾಯ್ ಅನ್ನೋ ಥರ. ನಾನು ಒಂದೇ ಸೆಕೆಂಡ್ಗೆ ಹುಡುಗಿ ಮನೆ ಕಡೆಯವ್ರು ಅಂದಿದ್ರೆ ಮುಗ್ದೆ ಹೋಗೋದು, ಎಂಡ್ ಆಫ್ ಕಾನ್ವರ್ಸೇಷನ್ ಆಗೋದು. ಬಟ್ ದಟ್ಸ್ ಓಕೆ, ಹಂಗೆ ಆಗ್ಬೇಕಿತ್ತು ಅಂತ ಅನ್ಸುತ್ತೆ. ಆಯಿತು. ಬಟ್ ಲಾಸ್ಟ್ ಒಂದು ರೀಲ್ ಶೂಟ್ ಮಾಡಬೇಕಿತ್ತು, ಅದೊಂದು ನನಗೆ ಆಗಲಿಲ್ಲ. ಸೊ ಹಂಗಾಗಿ ಪವನಪುತ್ರ ಹತ್ರನೇ ಹೋಗ್ಬೇಕಿದ್ರೆ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ವೆನ್ಯೂಗೆ ಬಂದಿದ್ದೀನಿ. ಬಿಫೋರ್ ದಟ್ ಯಾರು ಸಿಕ್ಕಿದ್ದಾರೆ ನೋಡಿ. ಹಾಯ್ ಗೈಸ್. ಅಲ್ಲ ಫುಲ್ ಟೆನ್ಷನ್ ಅಲ್ಲಿ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ, ಇವತ್ತು ಸಿಕ್ಕಾಪಟ್ಟೆ ಟೆನ್ಸ್ ಫೀಲ್ ಆಗ್ತಿದೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ ಸ್ಟಿಲ್ ಹಾಯ್. ಚೆನ್ನಾಗಿದೆ. ಮಾತಾಡಕ್ಕೆ ಆಗ್ತಿಲ್ಲ. ಓಕೆ ನಿಮಿಷ. ಸೊ ಗೈಸ್ ನೋಡಿ ಯಾರು ಸಿಕ್ಕಿದ್ದಾರೆ ಅಂತ. ಹಾಯ್. ಓ
ನಾಟ್ ಬ್ಯಾಡ್ ಗೈಸ್. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ಏನು ಮಾತಾಡಬೇಕು ಅಂದರು. ಬಟ್ ಸ್ಟಿಲ್ ಹಾಯ್ ಅಂತ ಹೇಳಿದ್ರು. ಚಂದನ್ ಬಾಬು ಬ್ರೋ ಇಸ್ ಇಯರ್. ಆ್ಯಕ್ಚುಲಿ ಅವ್ರ ಅಣ್ಣನ ಇವೆಂಟ್ಗೆ ಸ್ವಲ್ಪ ಲೇಟಾಗಿ ಬಂದಿದೆ, ಅದಕ್ಕೆ ಇವತ್ತೆಲ್ಲ ತುಂಬಾ ಲೇಟ್ ಆಗಿ ಬಂದಿದ್ರು. ಏನು ಗೈಸ್ ಇಲ್ಲ ಅಷ್ಟೊಂದು ಲೇಟ್ ಬಂದಿಲ್ಲ. 7:20ಗೆ ಇವ್ರು ನೋಡಿದ್ರೆ 5:30ಗೆ ಸ್ಟಾರ್ಟ್ ಮಾಡಿದ್ರಾ? ಮತ್ತೆ ಚೆನ್ನಾಗಿದ್ದೀರಾ? ಬೈ ದ ವೇ ಇವ್ರು ನಮ್ಮ ಸೀನಿಯರು ಗೈಸ್. ಆಗ ಬಂದಿದ ತಕ್ಷಣನೇ ಐ ವಾಸ್ ಬಿಟ್ ಏನೋ ಕಾನ್ಷಿಯಸ್ ಅಂತ ಅನ್ಸುತ್ತೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫೈನಲಿ ನಮ್ಮ ಸೂಪರ್ ಸೀನಿಯರ್ ನಿಧಿಯಕ್ಕ ಅವ್ರು ಸಿಕ್ಕಿದ್ದಾರೆ. ಹಾಯ್ ನಿಧಿಯಕ್ಕ. ಆ್ಯಕ್ಚುಲಿ ಇವರೆಲ್ಲ ಹೆಂಗೆ ಸಿಕ್ಕಿದ್ರು ಅಂದರೆ ನಮಗೆ ಫಸ್ಟ್ ಇರೋದಲ್ಲ ಮಲ್ನಾಡ್ ಕಾಲೇಜ್ ಫಸ್ಟ್ ಟೈಮಲ್ಲಿ. ಸೊ ಆಗ ಹೋಗಿ ಮಾಡಬೇಕಾದ್ರೆಲ್ಲ ಹೆಂಗೆ ಪರಿಚಯ ಆಗಿ ಕ್ಲೋಸ್ ಆಗಿದ್ದು. ಸೊ ಹೆಂಗಿದ್ರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಅನ್ಸುತ್ತೆ ಅಲ್ಲ ಸಿಗ್ತಾ ಇರೋದು? ಹೌದು, ತುಂಬಾ ಆರಾಮಾಗಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ, ಹೆಂಗಿದ್ಯಾ? ನಾನು ಹಿಂಗೆ ಸುಮಾರಕ್ಕಿದ್ದೀನಿ. ತುಂಬಾ ಸುಮಾರಾಗಿದೆ. ಈಗ ನಿಮಗೆ ಅನ್ಸಲ್ಲ ನಾನು ಸುಮಾರಕ್ಕೆ ಆರಾಮಾಗಿದ್ದೀನಿ ಅಂತ. ಮತ್ತೆ ಹೌಸ್ ಲೈಫ್ ಗೋಯಿಂಗ್ ಆನ್? ನಡೀತಾ ಇದೆ, ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ ಆಕ್ಚುಲಿ. ಯಾಕೆ 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 ಹಂಗೆ ಸೀಕ್ರೆಟ್. ಗೊತ್ತಾಯ್ತು ಗೈಸ್. ಇಫ್ ಯು ನೋ. ಅದಾದಮೇಲೆ ಇವೆಂಟ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನಾನು ವ್ಲಾಗಿಂಗ್ ಏನು ಮಾಡಲಿಲ್ಲ, ಜಸ್ಟ್ ಫ್ಯೂ ಕ್ಲಿಪ್ಪಿಂಗ್ಸ್ ಇದೆ, ಅದು ಆ್ಯಡ್ ಆನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಮೆಟ್ ಸೋ ಮೆನಿ ಸೀನಿಯರ್ಸ್. ನಾನು ಎಲ್ಲ EC ಸೀನಿಯರ್ಸ್ನೂ ಕೂಡ ಮೀಟ್ ಮಾಡಿದೆ, ತುಂಬ ಖುಷಿ ಆಯಿತು. ಆ್ಯಂಡ್ ಯಾ ಇವೆಂಟ್ ವೆಂಟ್ ಗುಡ್ ಗೈಸ್. ನೋಡ್ತಾ ಇರ್ಬೋದು 11:38. ಆ್ಯಂಡ್ ನಾಳೆ ನಾನು ತುಮಕೂರು ಹೊರಡಬೇಕು. ತುಮಕೂರು ಹತ್ರ ನಿಟ್ಟೂರು ಅನ್ನೋ ಊರಿಗೆ ಹೋಗಬೇಕು, ಅಲ್ಲೂ ಕೂಡ ಇವೆಂಟ್ ಇದೆ. ಸೊ ಈಗ ಹೋಗಿ ಬೇಗ ಮಲ್ಕೊಳ್ಳೋಕೆ ನಿದ್ದೆನೂ ಕೂಡ ಬರಲ್ಲ ಏನೋ. ಬಟ್ ಬತ್ತೀನಿ 8 o'clock ಹ್ಯಾವ್ ಟು ಲೀವ್ ಹಾಸನ್. ಯಾಕಂತಂದರೆ 10:30 ಅವ್ರು ನನ್ನ ಪಿಕ್ ಮಾಡ್ತಿದ್ದಾರೆ ಫ್ರಮ್ ಬೆಳ್ಳೂರು ಕ್ರಾಸಿಂದ. ಸೊ ಹಂಗಾಗಿ ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಪ್ರಾಪರಾಗಿ ಕೋಆರ್ಡಿನೇಟ್ ಮಾಡೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಅವ್ರು ನಾನು ಇವೆಂಟ್ ಟೈಮಲ್ಲಿ ಕಾಲ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಈಗ ಏನೋ ಇರಬೇಕಂತ ಅನಿಸ್ತಿದೆ ನೆಕ್ಸ್ಟ್ ಇವೆಂಟಿಗೆಲ್ಲ ಹೋದಾಗ. ಸೊ ನನಗೆ ಹೆಂಗೆ ಅಂದರೆ ನಂಗೆ ಇವೆಂಟ್ ಮುಗಿಯೋವರೆಗೂ ಏನೂ ಹೊಟ್ಟೆಗೆ ಸೇರಲ್ಲ ಅಪಾರ್ಟ್ ಫ್ರಮ್ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿರ್ತೀನಿ. ಅದಾದಮೇಲೆ ಇವೆಂಟ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ಎನರ್ಜಿ ಕೂಡ ಡ್ರೈನ್ ಔಟ್ ಆಗಿರುತ್ತೆ, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿರುತ್ತೆ. ಸೊ ಅಷ್ಟೇ ಗೈಸ್. ಇವೆಂಟ್ ಕೂಡ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಔಟ್ಫಿಟ್ ತುಂಬ ಇಷ್ಟ ಆಯಿತು ನನಗೆ. ಸೊ ಕೀರ್ತಿ ಅವರು ಈ ಡಿಸೈನರ್ ಔಟ್ಫಿಟ್ನ ಕಳಿಸ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಒನ್ಸ್ ಅಗೇನ್. ಆ್ಯಂಡ್ ಆಲ್ಸೋ ನಾಳೆನೂ ಕೂಡ ಡಿಸೈನರ್ ಬೇರೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಏನೋ ಹೇಳೋಕ್ಕೆ ಬಂದೆ ಗೈಸ್, ಮರ್ತೋದೆ. ಸೊ ಅಪ್ಪ ಅಮ್ಮ ನನ್ನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ರು. ಆ್ಯಕ್ಚುಲಿ ಅಮ್ಮ ನನ್ನ ಜೊತೆ ಇವೆಂಟಲ್ಲಿ ಜೊತೆಗೆ ಬಂದಿದ್ರು. ಆ್ಯಂಡ್ ಈಗ ಅಪ್ಪ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ದಟ್ಸ್ ಇಟ್ ಗೈಸ್. ಪ್ರತಿ ಟೈಮ್ ನಾನು ಮದುವೆಗೆ ಹೋದಾಗ, ಸಂಗೀತ ಇವೆಂಟ್ಸ್ಗೆ ಹೋದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಪರ್ಸನ್ ಸುಮ್ಮನೆ ನೋಯಿಂಗ್ಲಿ ಅವ್ರ ಅನ್ನೋಂಗ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗುತ್ತೆ ಫಾರ್ ನೋ ರೀಸನ್. Just all good memories guys. I'm just enjoying this process, this life, this anchoring journey, ಅಥವಾ whatever. I'm just grateful. That's all I can tell. So ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಏನಾದ್ರು ಇದ್ರೆ ಸ್ವಲ್ಪ ಊಟ ಮಾಡಿ ಮುಗಿಸುವ ಅಷ್ಟೇ. ಸೊ ಗೈಸ್ ಇದು ನೆಕ್ಸ್ಟ್ ಡೇ. ನಾನು ಹೇಳಿದ್ನಲ್ಲ ತುಮಕೂರು ಹೋಗಬೇಕು ಅಂದರೆ ತುಮಕೂರು ಸೈಡ್ ನಿಟ್ಟೂರು ಅಂತ. ಆ್ಯಂಡ್ ನೆನ್ನೆ ಮನೆಗೆ ಬಂದಾದ್ಮೇಲೆ ನಾನೇನೋ ವ್ಲಾಗ್ ಮಾಡಲಿಲ್ಲ. ಆ್ಯಕ್ಚುಲಿ ಮಲಗ್ದಾಗಲೇ 1:30 ಆಗಿ ಹೋಗ್ಬಿಟ್ಟಿತ್ತು. ನಾನು ಫ್ರೆಶ್ ಅಪ್ ಆಗಿ ಸ್ಟೋರೀಸ್ ಹಾಕಿ ಎಲ್ಲ ನಿದ್ದೆ ಬರೋ ಅಷ್ಟರಲ್ಲಿ 1:30 ಆಗಿ ಹೋಗಿತ್ತು. ಆ್ಯಂಡ್ ರೈಟ್ ನಾವಿವಾಗ ಈ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಎನಿವೇಸ್ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳ್ಳೂರು ಕ್ರಾಸಿಂದ ನಮ್ಮನ್ನು ಪಿಕ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಚೇಂಜಸ್ ಆಯಿತು. ಬೆಳ್ಳೂರು ಕ್ರಾಸಿಂದ ಈಗ ಮತ್ತೆ ನಾವು ಕಲ್ಲೂರು ಕ್ರಾಸಿಗೆ ಹೋಗ್ತಾ ಇದ್ದೀವಿ. ಸೊ ಕಲ್ಲೂರು ಕ್ರಾಸಿಂದ ನಮ್ಮನ್ನು ಪಿಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲಿ ಕಾರಲ್ಲಿ ಬರಬೇಕಿತ್ತು, ಬಟ್ ಅಪ್ಪಂಗೆ ಕೆಲಸ ಇತ್ತು. ಸೊ ಈ ವಾಸ್ ಬ್ಯುಸಿ. ಮತ್ತು ಯಾವಾಗಲೂ ಕೂಡ ಗೋಳಿಕೊಳ್ಳೋಕ್ಕಾಗೋದಿಲ್ಲ ಆ್ಯಂಡ್ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸೊ ನಾನೇ ಬಂದುಬಿಟ್ಟೆ. ಆ್ಯಂಡ್ ಆಲ್ಸೋ ನಾನು ಒಬ್ಬಳೇ ಬರ್ತೀನಿ ಅಂತ ಹೇಳಿದೆ. ಅಮ್ಮ ಇಲ್ಲ ನಾನು ಬರ್ತೀನಿ ಅಂತ ಅಮ್ಮನೂ ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತು. ದಟ್ಸ್ ಇಟ್ ಗೈಸ್. ಆಲ್ಸೋ ಮೈಕ್ ಕೂಡ ಡೆಲಿವರಿ ಆಗಿತ್ತು, ನಾನು ಇಸ್ಕೊಳ್ಳೋಕ್ಕೆ ಟೈಮ್ ಸಾಲಿಲ್ಲ. ಸೊ ಮನೆಗೆ ಹೋಗ್ಬಿಟ್ಟು ನಾಳೆ ನೀಟಾಗಿ ಎಲ್ಲ ಚೆಕ್ಔಟ್ ಮಾಡಬೇಕು. ಮತ್ತು ಇಲ್ಲಿ ಎಷ್ಟೊತ್ತಿಗೆ ಇವೆಂಟ್ ಮುಗಿಯುತ್ತೆ ಏನೋ ಗೊತ್ತಿಲ್ಲ. ಬಂತ ಸ್ಟಾಪ? ಹಾಂ, ದಟ್ಸ್ ಇಟ್ ಗೈಸ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ಬರ್ತೀನಿ. ನೆಕ್ಸ್ಟ್ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಯಾಕಂತಂದರೆ ಸಮಥಿಂಗ್ ಸರ್ಪ್ರೈಸ್ ಇಸ್ ಹ್ಯಾಪನಿಂಗ್. ಸೊ ದಟ್ಸ್ ದ ರೀಸನ್. ದಟ್ಸ್ ಇಟ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂದರೆ ಮೆಲ್ಲನ ಗೌಡ ವ್ಲಾಗ್ಸ್. ಲವ್ ಬಾಯ್.
ಹಾಗೆ ನೋಡ್ಕೊಳ್ತಾ ಇದ್ದೆ. ನನ್ನ ಕಾಲು ಫುಲ್ ಊದ್ಬಿಟ್ಟು ಫುಲ್ಲು ಸ್ವೆಲ್ಲಾಗಿ ಹೋಗ್ಬಿಟ್ಟಿದೆ ನಿಂತು ದ್ಯಾಟ್ಸ್ ಇಟ್.